ಆತ ಸತ್ಯನಾರಾಯಣ ಪೂಜೆ ನೆಪದಲ್ಲಿ ಮನೆಗೆ ಬಂದಿದ್ದ. ಪೂಜೆ ಮುಗಿಸಿ ಹೋಗುವಾಗ ಚಿನ್ನದ ಸರ ಕಣ್ಣಿಗೆ ಬಿದ್ದಿತ್ತು. ದೇವರಿಗೆ ಹಾರ ಹಾಕುವ ವೇಳೆ ತನ್ನ ಕೈ ಚಳಕ ತೋರಿಸಿ ಮನೆಯಲ್ಲಿದ್ದ ಚಿನ್ನದ ಸರ ಎಗರಿಸಿದ್ದ. ಅಡವಿಟ್ಟು ಬಂದ ಹಣವನ್ನ ಗೋವಾ ಕೆಸಿನೋದಲ್ಲಿ ಎಂಜಾಯ್ ಮಾಡಿದ್ದಾನೆ. ಯಾರಪ್ಪ ಅದು ಕಳ್ಳಪೂಜಾರಿ ಅಂತೀರಾ? ಈ ಸ್ಟೋರಿ ನೋಡಿ. ಪೂಜೆಗೆಂದು ಬಂದವನು ಚಿನ್ನದ ಸರ ಎಗರಿಸಿ ಎಸ್ಕೇಪ್. ಚಿನ್ನ ಅಡವಿಟ್ಟು ಗೋವಾ ಕೆಸಿನೋದಲ್ಲಿ ಮೋಜು ಮಸ್ತಿ. ಈ ಫೋಟೋದಲ್ಲಿ ಕಾಣ್ತಾ ಇರೋ ಅರ್ಚಕನ ಹೆಸರು ರಮೇಶ್ ಶಾಸ್ತ್ರಿ. ಅಗ್ರಹಾರ ದಾಸರಹಳ್ಳಿಯಲ್ಲಿರುವ ಮುನೇಶ್ವರ ದೇವಸ್ಥಾನದಲ್ಲಿ ಅರ್ಚಕನಾಗಿದ್ದ. ಆದ್ರೆ 1 ವರ್ಷದ ಹಿಂದೆ ಈ ದೇವಸ್ಥಾನದಲ್ಲಿ ಪೂಜೆ ಮಾಡೋದನ್ನ ನಿಲ್ಲಿಸಿ ಬೇರೆ ಕಡೆ ಹೋಗಿದ್ದ. ಆದ್ರೆ ದೇವಸ್ಥಾನದಲ್ಲಿದ್ದ ಅಕ್ಕಪಕ್ಕದವರ ಸಂಪರ್ಕ ಮಾತ್ರ ಕಳೆದುಕೊಂಡಿರಲಿಲ್ಲ. ಅದೇ ಹಳೆ ಪರಿಚಯದ ಮೇಲೆ ಸತ್ಯನಾರಾಯಣ ಪೂಜೆ ಮಾಡಲು ಬಂದವನು ಮಾಡಬಾರದನ್ನ ಮಾಡಿ ಜೈಲು ಸೇರಿದ್ದಾನೆ. ಅಶೋಕ್ ಚಂದರಗಿ ಎಂಬ ವೃದ್ಧ ಅಗ್ರಹಾರ ದಾಸರಹಳ್ಳಿಯಲ್ಲಿರುವ ಈ ಮನೆಯಲ್ಲಿ ವಾಸವಿದ್ದಾರೆ. ತಮ್ಮ ಮನೆಯ ಹತ್ತಿರದಲ್ಲೇ ಇರುವ ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಆಗಾಗ್ಗೆ ಹೋಗಿ ಬರ್ತಿದ್ರು. ಹಾಗಾಗಿ ಇದೇ ದೇವಸ್ಥಾನದ ಅರ್ಚಕರಾದ ವಿ ರಮೇಶ್ ಶಾಸ್ತ್ರಿ ಪರಿಚಯವಾಗಿದ್ರು. 2024ರಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯನ್ನ ರಮೇಶ್ ರವರಿಂದ ಮಾಡಿಸಿದ್ರು. ಅದೇ ಪರಿಚಯದ ಮೇಲೆ ಆಗಸ್ಟ್ 9ರಂದು ಅಶೋಕ್ಗೆ ಕರೆ ಮಾಡಿದ್ದ ರಮೇಶ್ ಸತ್ಯನಾರಾಯಣ ಪೂಜೆಯನ್ನ ನಾನೇ ಮಾಡ್ತೇನೆಂದು ಹೇಳಿದ್ದಾರೆ. ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ವರಮಹಾಲಕ್ಷ್ಮಿ ಅದು ಪೂಜೆ ಇಟ್ಕೊಂಡಿದ್ದೀವಿ. ಆಗಸ್ಟ್ 15 ಅವ್ರು ನಮ್ಮ ಸ್ವಾಮಿಗಳು ಮೊದಲಿಂದ ಪರಿಚಯ. ಅಂದರೆ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ರು. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಾಗ ಒಂದು ಹಾರ ಹಾಕಿದ್ದಾರೆ ಪೂಜೆಗೆ, ದೇವರಿಗೆ ದೊಡ್ಡ ಹಾರ. ಆ ಟೈಮ್ದಲ್ಲಿ ಏನೋ ಅದನ್ನು ಪ್ಲ್ಯಾನ್ ಮಾಡಿದ್ದಾರೆ. ನಾವು ಭಾನುವಾರ ಬೆಳಗ್ಗೆ ನಾನು ನನ್ನ ಮಗ ಒಂದೇ ಬಾರ್ ಟ್ರೈನ್ ಬುಕ್ ಮಾಡ್ಕೊಂಡು ನಾವು ಊರಿಗೆ ಹೊಂಟಿದ್ವಿ. ಹೋಗೋಕ್ಕಿಂತ ಮುಂಚೆ ನಮ್ಮ ಮಿಸ್ಸಸ್ ಏನು ಮಾಡಿದ್ರು, ದೇವರ ಕದಲಿಸ್ಬೇಕು ಅಂತ ಹೇಳ್ಬಿಟ್ಟು ಇದನ್ನು ತೆಗಿಯುವಾಗ ಚೈನ್ ಕಾಣ್ತಾ ಇಲ್ಲ ಅಂದ್ಲು. ಅದ ನೆಕ್ಲೆಸ್ ಇಲ್ಲ, ಅಲ್ಲಿ ಹೂದಲ್ಲಿ ಎಲ್ಲರೂ ಇರ್ತದೆ ನೋಡು ಅಂತ ನಾವು ಅರ್ಜೆಂಟ್ ಟ್ರೈನ್ ಇತ್ತಲ್ಲ ಊರಿಗೆ ಹೋದ್ವಿ. ಆಮೇಲೆ ಒಂದು 10-11 ಗಂಟೆ ಸುಮಾರು ಇವರೆಲ್ಲ ಹುಡುಕಿ ಇಲ್ಲ ಅದಿಲ್ಲ ಅಂತ ಇದಕ್ಕೆ ಅರ್ಚಕರಿಗೆ ಫೋನ್ ಮಾಡಿದೆ. ಸೋಮವಾರ ಸ್ವಲ್ಪ ಅರ್ಜೆಂಟ್ ಇದೆ, ಫೋನ್ ಮಾಡಿರಿ. ನಾ ಪೂಜೆದಲ್ಲಿದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ ಅಂದವರು ತಿರುಗಿ ನಾ 2 ಸಲ ಫೋನ್ ಮಾಡಿದ್ರು, ಸ್ವಿಚ್ ಆಫ್ ಮಾಡೋದು. ಆಗಸ್ಟ್ 15ರಂದು ಸತ್ಯನಾರಾಯಣ ದೇವರ ಮೂರ್ತಿಗೆ ಅಶೋಕ್ ಪತ್ನಿ ತಮ್ಮ ಕೊರಳಿನಲ್ಲಿದ್ದ ಸುಮಾರು 44.4 ಗ್ರಾಂ ತೂಕದ ಪೆಂಡೆಂಟ್ ಇರುವ ನೆಕ್ಲೆಸ್ ಹಾಕಿದ್ರು. ಹೂವಿನ ಹಾರ ಸಹ ಹಾಕಿದ್ರಿಂದ ನೆಕ್ಲೆಸ್ ಬಗ್ಗೆ ಯಾರೂ ಗಮನ ಹರಿಸಿರಲಿಲ್ಲ. ರಮೇಶ್ ಅದೇ ದಿನ ಪೂಜೆಯನ್ನ ಮುಗಿಸಿ ರಾತ್ರಿ 7:30ರ ಸುಮಾರಿಗೆ ಅಲ್ಲಿಯೇ ಇದ್ದು ಹೋಗಿದ್ದಾರೆ. ಸೆಪ್ಟೆಂಬರ್ 17ರಂದು ದೇವರನ್ನ ತೆಗೆಯುವಾಗ ನೆಕ್ಲೆಸ್ ನೋಡಿದ್ದಾರೆ. ಈ ವೇಳೆ ಶಾಕ್ ಆಗಿದ್ದು ನೆಕ್ಲೆಸ್ ನಾಪತ್ತೆಯಾಗಿತ್ತು. ಎಲ್ಲಾ ಕಡೆ ಹುಡುಕಲಾಗಿ ಎಲ್ಲಿಯೂ ಸಿಕ್ಕಿರಲಿಲ್ಲ. ಹಾಗಾಗಿ ರಮೇಶ್ ಕಳ್ಳತನ ಮಾಡಿರುವ ಅನುಮಾನದ ಮೇಲೆ ಮಾಗಡಿ ರಸ್ತೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ತನಿಖೆ ನಡೆಸಿದ ಪೊಲೀಸರು ಆರೋಪಿ ರಮೇಶ್ನನ್ನ ಬಂಧಿಸಿದ್ದು ಕಳುವಾಗಿದ್ದ ಚಿನ್ನದ ಸರ ವಶಕ್ಕೆ ಪಡೆದಿದ್ದಾರೆ. ಫೈನಾನ್ಸ್ ತೆಗಿಟ್ಟಿದ್ದಾನೆ. ಮತ್ತು ಫೈನಾನ್ಸ್ ಯಾವುದೋ ಒಂದು ಕರೆಕ್ಟ್ ನಿಖರವಾದ ಗೊತ್ತಿಲ್ಲ, ಫೈನಾನ್ಸ್ ಇಲ್ಲೇ ಇಟ್ಟಿದ್ದು ತೆಗೆದ್ರಲ್ಲ ಪೊಲೀಸರು. ಅರೆಸ್ಟ್ ಮಾಡಿ ಕೋರ್ಟ್ ಕೊಟ್ಟರು. ನಮ್ಮ ಗೋಲ್ಡು ತೋರಿಸಿದ್ರು. ಈಗ ಲಾಯರ್ ಮುಖಾಂತರ ಅದು ಬಿಡಿಸಿಕೊಟ್ರು. ಇಲ್ಲಿ ಪೊಲೀಸ್ ಸ್ಟೇಷನ್ದಲ್ಲಿ ನಾವು ಕೊಡಂಗಿಲ್ಲ ಡೈರೆಕ್ಟ್. ದೇವಸ್ಥಾನದಾಗೆ ದೇವಸ್ಥಾನ ಓಪನಿಂಗ್ ಆದಗಳೇನೆ ಸ್ಟಾರ್ಟಿಂಗ್ ಅವರೇ ಬಂದಿದ್ದು. ಎಷ್ಟು ವರ್ಷದಿಂದ ಪರಿಚಯ ನಿಮಗೆ? ಒಂದು 2 ವರ್ಷ. 2 ವರ್ಷ ಇಲ್ಲ, ಇದ್ರಲ್ಲಿ ನಾವು ಪ್ರತಿ ಅಮಾವಾಸ್ಯೆ ಪೂಜೆ ಮಾಡಿಸ್ತಿದ್ವಲ್ಲ, ಹಂಗಾಗಿ ನಮಗೆ ಒಡನಾಟ ಜಾಸ್ತಿ ಇತ್ತು. ಕದ್ದ ಚಿನ್ನದ ಸರವನ್ನ ಅಡವಿಟ್ಟು ಗೋವಾ ಕೆಸಿನೋಗೆ ತೆರಳಿ ಹಣ ಉಡೀಸ್ ಮಾಡಿದ್ದ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.